ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಪಾಸ್ಪೋರ್ಟ್ ವೆರಿಫಿಕೇಷನ್ದ ನ್ಯೂ ರೂಲ್ ಬಂದಿದೆ ವೀಕ್ಷಕರೇ. ಆ ನ್ಯೂ ರೂಲ್ ಏನು, ವಾಟ್ ಈಸ್ ದ ಬಿಗ್ ಚೇಂಜ್? ಕರ್ನಾಟಕದ ಪೊಲೀಸ್ ಕಡೆಯಿಂದ, ವೆರಿಫಿಕೇಷನ್ ಕಡೆಯಿಂದ ಒಂದು ಬಿಗ್ ಚೇಂಜ್ ಅಂತಲೇ ಬಂದಿದೆ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಪಾಸ್ಪೋರ್ಟ್ ಯಾರ್ಯಾರು ಮಾಡಿಸ್ತಾರೆ, ಯಾವುದೇ ತತ್ಕಾಲ ಆಗಲಿ, ಯಾವುದೇ ಆಗಲಿ, ರೆಡ್ ಆಗಲಿ, ನಿಮಗೆ ಬ್ಲೂ ಆಗಲಿ, ಅದು ವೈಟ್ ಆಗಲಿ, ಯಾವುದೇ ನೀವು ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂದ್ರೂ ಈ ಪೊಲೀಸ್ ವೆರಿಫಿಕೇಷನು ಇದ್ದೇ ಇರುತ್ತೆ ಸ್ನೇಹಿತರೆ. ಈ ಪೊಲೀಸ್ ವೆರಿಫಿಕೇಷನ್ಲಿ ಒಂದು ಬಿಗ್ ಚೇಂಜ್ ಅಂತಲೇ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಈ ಅಪ್ಡೇಟು. ಆ ಅಪ್ಡೇಟ್ ಏನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ನಾನು ಆಗಲೇ ಹೇಳಿದಾಗೆ ಇದೊಂದು ನ್ಯೂ ಅಪ್ಡೇಟ್ ಅಂತಲೇ ಹೇಳ್ಬೋದು. 2026ಗೆ ಪಾಸ್ಪೋರ್ಟ್ ವೆರಿಫಿಕೇಷನ್ ರೂಲ್ಸಲ್ಲಿ ಒಂದು ಬಿಗ್ ಚೇಂಜು ಕರ್ನಾಟಕ ಬೆಂಗಳೂರು ಪೊಲೀಸ್ ಕಡೆಯಿಂದ. ಇತ್ತೀಚಿನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಪಾಸ್ಪೋರ್ಟ್ ವೆರಿಫಿಕೇಷನ್ ಪ್ರಕ್ರಿಯೆಗೆ ಸಂಬಂಧಿಸಿದ ಹೊಸ ರೂಲು. ಅದು ಏನಂದರೆ, ನಿಮಗೆ ಈಗ ಪ್ರತಿಯೊಬ್ಬರು ಪಾಸ್ಪೋರ್ಟ್ ನೀವು ಬೇಕು ಅಂದ್ರೂ ಪ್ರತಿಯೊಂದು ಇದು ಪೊಲೀಸ್ ಸ್ಟೇಷನ್ಗೆ, ಆ ನಗರ ಆ ಏರಿಯಾ ಪೊಲೀಸ್ ಸ್ಟೇಷನ್ಗೆ ನಿಮಗೆ ಕಾಲ್ ಮಾಡಿ ಕರಿಯರ್ ವೆರಿಫಿಕೇಷನ್ಗೆ. ಬಟ್ ಅಲ್ಲಿ ಕರಿಬೇಕಾದ್ರೆ ಕರೆಕ್ಟ್ ಪ್ರೊಸೆಸ್ ಆಗಿ ನಡೀತಿರ್ಲಿಲ್ಲ. ನಿಮಗೆ ಪ್ರೊಸೆಸ್ ಏನಾದ್ರು ದುಡ್ಡು ಇಸ್ಕೊಳೋದಾಗಲಿ, ಅಥವಾ ಜಾಸ್ತಿಯ ಏನೇನೋ ಬರೆದ್ಬಿಟ್ಟು ಕೊಡೋದಾಗಲಿ, ಅಥವಾ ಡೀಟೇಲ್ಸ್ ಕರೆಕ್ಟಾಗಿ ಇಲ್ದಲೇ ಸಿಂಪ್ಲಿ ಅಪ್ರೂವ್ ಮಾಡೋದಾಗಲಿ. ಹಾಗಾಗಿ ಪ್ರತಿಯೊಂದೂ ನಡೀತಾ ಇರೋದ್ರಿಂದ ಅದನ್ನೆಲ್ಲ ಈಗ ಪಾರದರ್ಶಕ ಅಂದರೆ ಅದನ್ನೆಲ್ಲ ನಿವಾರಣೆ ಆಗಿ ಬಂದು ಕ್ಲಿಯರ್ ಕಟ್ ಆಗಿ ಬೇಗ ವೆರಿಫಿಕೇಷನ್ ಆಗಿ ಕ್ಲಿಯರ್ ಆಗಿ ನಿಮ್ಮ ಅಕ್ಕಪಕ್ಕದಲ್ಲಿರುವ ಮುಂದೆ ಎಲ್ಲ ಜನಗಳನ್ನೆಲ್ಲ ಕೇಳಿ ಹೇಗೆ ಅಂತ ಅದ್ರ ಮೇಲೆ ನಿಮಗೆ ಮನೆಗೆ ಬಂದು ನಿಮ್ಮನ್ನೆಲ್ಲ ಇಂಟರ್ವ್ಯೂ ಥರ ಮಾಡಿ ಅವರು ನಿಮ್ಮ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ ಈಸಿಯಾಗಿ ಪ್ರೊಸೆಸ್ ಆಗಿ ಕರೆಕ್ಟ್ ಡೇಟಾ ಅಪ್ರೂವ್ ಆಗಿ ನಿಮಗೆ ಹೋಗುತ್ತೆ. ಈಗ ಯಾರ್ಯಾರು ತಪ್ಪು ಮಾಡಿದ್ದಾನೆ ಅಂದಾಗ ಅವ್ರು ಪಕ್ಕದಲ್ಲಿ ಇದ್ದಾರೆ, ಯಾರಿಗಾರು ಗೊತ್ತಿರುತ್ತೆ, ಒಂದು ಏನೇ ಕೇಸ್ ಮುಚ್ಚಾಕಿರು ಏನೇ ಆಗಿದ್ರು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಒಳ್ಳೆ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಅವರಿಗೆ ಸಿಗೋದ್ರಿಂದ ಮತ್ತೆ ತುಂಬ ಪ್ರೊಸೆಸ್ ಕೂಡ ಬೇಗನೆ ಆಗೋದ್ರಿಂದ ಇದೊಂದು ತುಂಬಾನೇ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದು ಯಾವ ಥರ ಪ್ರೊಸೆಸ್ಗಳು ನಡೀತವೆ ಅಂದರೆ, ಯಾವ ಥರ ಬರ್ತಾರೆ ಪೊಲೀಸು ಅಂದರೆ, ನಿಮಗೆ ದೇಹದ ಮೇಲೆ ಅವರ ಬಾಡಿ ಮೇಲೆ ಒಂದು ವಾರ್ನ್ ಕ್ಯಾಮ್ರಾ ಅಂದರೆ ಬಾಡಿ ಮೇಲೆ ಒಂದು ಕ್ಯಾಮ್ರಾನ ತೂಗಾಡ್ಕೊಂಡ್ ಬರ್ತಾರೆ ವೀಕ್ಷಕರೇ. ಆ ಕ್ಯಾಮ್ರಾನ ಬಂದ್ಬಿಟ್ಟು ನಿಮ್ಮನ್ನ ನಿಲ್ಸ್ಕೊಂಡು ಅಲ್ಲಿ ನಿಮ್ಮ ಮನೆ ಒಳಗೆ ಅಥವಾ ಮನೆ ಹತ್ರವ ಪ್ರತಿಯೊಂದು ಏನೇನು ವೆರಿಫಿಕೇಶನ್ ಮಾಡಬೇಕು, ಎಲ್ಲ ಡಾಕ್ಯುಮೆಂಟ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಪ್ರತಿಯೊಂದು ವೆರಿಫಿಕೇಶನ್ ಮಾಡಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಇನ್ಫಾರ್ಮೇಶನ್ ಆಗಲಿ, ಅದು ಅಕ್ಕಪಕ್ಕದಲ್ಲೆಲ್ಲ ನಿಮ್ಮನ್ನೆಲ್ಲ ಕೇಳಿ ತಿಳ್ಕೊಂಡು ಅವರು ಅದನ್ನ ವೆರಿಫಿಕೇಶನ್ ಮಾಡಿ ಹೋಗ್ತಾರೆ ಸ್ನೇಹಿತರೆ. ಏನೇನಿದೆ, ಈಗ ಮೀಸಲಾದ ಪೊಲೀಸ್ ಸಿಬ್ಬಂದಿಗಳು ಪಾಸ್ಪೋರ್ಟ್ ಪರಿಶೀಲನೆ ಮಾಡುವಾಗ ಒಬ್ಬೊಬ್ಬ ಅಧಿಕಾರಿಗಳ ದೇಹದ ಮೇಲೆ ಕೋದಿಸಬಹುದಾದ ಕ್ಯಾಮ್ರಾ ಉಪಕರಣಗಳನ್ನು ಬಳಸುವುದು ಕಡ್ಡಾಯವಾಗಿದೆ. ಇದರಿಂದ ಪರಿಶೀಲನಾ ಪ್ರಕ್ರಿಯೆ ಆರಂಭದಿಂದ ಅಂತ್ಯದವರೆಗೂ ದಾಖಲಾಗಿದೆ. ಇದರಲ್ಲಿ ನಿಮ್ದು ಏನು ಸ್ಟಾರ್ಟಿಂಗ್ ಇಂದ ಎಂಡ್ ತನಕನೂ ಕೂಡ ನಿಮಗೆ ಇದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಪ್ರತಿಯೊಂದನ್ನು ಒಳ್ಳೆ ಇದಾಗಿ ಕ್ಲಿಯರ್ ಆಗಿ ರೆಕಾರ್ಡ್ ಆಗಿರುತ್ತೆ ಸ್ನೇಹಿತರೆ. ಅದಾದ್ಮೇಲೆ ಆರೋಗ್ಯವಂತ ಮನೆ ಭೇಟಿ ಮತ್ತು ಮುಂಚಿನ ಮಾಹಿತಿ ಅಂದರೆ, ನಿಮ್ಮ ಅರ್ಜಿದಾರರ ಮನೆ ಅವ್ರ ವಿಳಾಸಕ್ಕೆ ಬಂದು ಭೇಟಿ ಕೊಟ್ಟು ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ನಿಮಗೆ 24 ಗಂಟೆ ಒಳಗೆ ನೀವು ಅವರು ಬರೋದ್ರಲ್ಲಿ ನಿಮಗೆ ಇನ್ಫಾರ್ಮೇಶನ್ ಬಂದಿರುತ್ತೆ. ಇಲ್ಲ ಅಂದ್ರೂ ಕೂಡ ನೀವು ಅಧಿಕೃತ ಪರಿಶೀಲನೆಗೆ ಕನಿಷ್ಠ 24 ಗಂಟೆ ಒಳಗಡೆ ಬರೋಕ್ಕಿಂತ ಮುಂಚೆ ನೀವು ಅವರಿಗೆ SMS ಅಥವಾ ಫೋನ್ ಮಾಡಿ ಯಾವ ಡೇಟಿಗೆ, ನೆಕ್ಸ್ಟ್ ಡೇಟಿಗೆ ಅಥವಾ ನೀವು ಇದ್ರೆ ಆ ಥರ ಕರೆಕ್ಟಾಗಿ ಅವ್ರಿಗೆ ಇನ್ಫಾರ್ಮೇಶನ್ 24 ಗಂಟೆ ಒಳಗಡೆ ನೀವು ತಿಳಿಸ್ಬೇಕು ಸ್ನೇಹಿತರೆ. ಅದು ಅವ್ರು ತಿಳಿಸಿದಾಗ ನಿಮಗೆ ಪೊಲೀಸರು ಅವರು ಕ್ಯಾಮ್ರಾ ಜೊತೆಗೆ ನಿಮಗೆ ಬಂದ್ಬಿಟ್ಟು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ನಿಮಗೆ ಎಲ್ಲ ಪುರಾವೆಗಳು ಅಂದರೆ ಏನು ನೆಗೆಟಿವ್ ಇದಿಲ್ಲದ್ರೆ, ಅಲ್ಲಿ ಹೋದಾಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸಿಂಪ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಒಬ್ಬರೇ ಹೋದಾಗ ಪ್ರತಿಯೊಂದನ್ನು ಸುಮ್ಮನೆ ಎಲ್ಲ ಆಧಾರದ ಪ್ರಕಾರ ನಿಮ್ಮ ID ಕಾರ್ಡ್ ಎಲ್ಲ ನೋಡ್ಬಿಟ್ಟು ಅಪ್ರೂವ್ ಎಲ್ಲ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಿಮಗೆ ಬಂದ್ಬಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ಡಾಕ್ಯುಮೆಂಟೇಷನ್ ವೆರಿಫಿಕೇಶನ್ ಮಾಡಿ ಅಕ್ಕಪಕ್ಕದಲ್ಲಿರೋರ ಜೊತೆ ಎಲ್ಲ ವಿಚಾರಿಸಿ ಹೇಗೆ ಅಂತ ಅದನ್ನೆಲ್ಲ ಕ್ಯಾಪ್ಚರ್ ರೆಕಾರ್ಡ್ ಆದ್ಮೇಲೆ ಅವರು ಅಪ್ರೂವ್ ಮಾಡೋದು. ಇದರಿಂದ ನಮಗೆ ಸೆಕ್ಯೂರಿಟಿನೂ ಕೂಡ ಅದು ಕರೆಕ್ಟಾಗಿ ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗುತ್ತೆ, ಯಾರ್ಯಾರಿಗೆ ಸಿಗಬಾರ್ದು ಅವರುಗಳಿಗೆಲ್ಲ ಇದು ಪೊಲೀಸ್ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದೊಂದು ಒಳ್ಳೆ ಇದು ಅಂತಾನೆ ಹೇಳ್ಬೋದು. ಮತ್ತೆ ಅಧಿಕಾರಿಗಳ ಮೇಲ್ವಿಚಾರಣೆ ಮತ್ತು ಕ್ರಮ, ಅವರು ಕ್ಲಿಯರ್ ಆಗಿ ನಿಮಗೆ ಮೇಲ್ವಿಚಾರಣೆ ಮತ್ತೆ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸು ಪ್ರತಿಯೊಂದನ್ನೆಲ್ಲ ಚೆಕ್ ಮಾಡ್ತಾರೆ, ಕಠಿಣ ಕ್ರಮಗಳನ್ನು ಕೈಗೊಳ್ತಾರೆ. ಹಾಗಾಗಿ ಏನೇ ವೆರಿಫಿಕೇಶನ್ ಮಾಡಬೇಕಾದ್ರೂ ಇದೊಂದು ಒಳ್ಳೆ ಇದು ಅಂತ ಹೇಳ್ಬೋದು. ನಾವು ಅಲ್ಲಿ ಹೋಗಿ ಕುತ್ಕೊಂಡು ಯಾವ ಟೈಮಿಗೆ ಕರೆಸಿ ಅಲ್ಲಿ ತುಂಬಾ ಟೈಮ್ ಡ್ರ್ಯಾಗ್ ಮಾಡಿ ಮತ್ತೆ ದುಡ್ಡು ಲಂಚ ಪ್ರತಿಯೊಂದನ್ನು ತಡೆಗಟ್ಟಲಕ್ಕೋಸ್ಕರ ಈ ತರ ಒಂದು ಮಾಡಿದಾರಂತೆ ಪ್ರೊಸೆಸ್. ಬಟ್ ಇದು ಯಾವ ತರ ಬರುತ್ತೆ ಕಾರ್ಯಾಚರಣೆ ಅಂತ ಮುಂದಿನ ದಿನಗಳೇ ನೋಡ್ಬೋದು. ಈಗಾಗಲೇ ಫೆಬ್ಬಿಂದ ಸ್ಟಾರ್ಟ್ ಆಗಿದೆ. ಏನ್ ಲಾಭಗಳು ಅಂತ ನೋಡ್ತಾ ಹೋದ್ರೆ, ನಿಮಗೆ ಪಾಸ್ಪೋರ್ಟ್ ಪರಿಶೀಲನೆ ಸುಗಮವಾಗಿ ಮನೆ ಪ್ರವೇಶದಲ್ಲಿ ಆಗುತ್ತದೆ. ಲಂಚ ಮತ್ತು ಅನಾನುಕೂಲತೆಗಳ ಕಡಿಮೆ ಮಾಡುತ್ತದೆ. ಪ್ರಕ್ರಿಯೆಗೆ ಪಾರದರ್ಶಕತೆ ಮತ್ತು ಜವಾಬ್ದಾರಿತ್ವವನ್ನು ಹೆಚ್ಚಿಸುತ್ತದೆ.
ವ್ಯಕ್ತಿಗಳು ಇಲಾಖೆಗೆ ಬೇಗ ಪರಿಶೀಲನೆ ಬಂದು ಫಲಿತಾಂಶ ಬಂದರೆ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಎಲ್ಲ ಪ್ರೊಸೆಸ್ ಎಲ್ಲ ಬೇಗ ಆಗಿ ಅವರು ನಿಮ್ಮ ಕಡೆಯಿಂದ ರೆಕಾರ್ಡ್ ಆಗಿರೋದ್ರಿಂದ ಅಪ್ರೂವ್ ಆಗಿ ಬೇಗ ಕಳಿಸ್ತಾರೆ. ಹಾಗಾಗಿ ಅವ್ರೇನು ಕೂತ್ಕೊಂಡು ಪ್ರತಿಯೊಂದು ವೆರಿಫಿಕೇಶನ್ ಮಾಡೋ ಅವಶ್ಯಕತೆ ಇರಲ್ಲ. ಎಲ್ಲ ರೆಕಾರ್ಡ್ ಆಗಿರೋದ್ರಿಂದ ಪ್ರತಿಯೊಂದು ಅಲ್ಲಿ ಬಂದು ವೆರಿಫಿಕೇಶನ್ ಮಾಡಿ ಅಲ್ಲಿ ರೆಕಾರ್ಡ್ ಇದು ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಅಪ್ರೂವ್ಡ್ ಅಂತ ಬೇಗನೆ ಹೋಗೋದ್ರಿಂದ ನಿಮಗೆ ಇನ್ನೂ ಬೇಗನೆ ನಿಮ್ಮ ಇದು ಪಾಸ್ಪೋರ್ಟ್ ಕೂಡ ನಿಮ್ಮ ಕೈಗೆ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಇದೊಂದು ಒಳ್ಳೆಯ ಇದು ನ್ಯೂ ರೂಲ್ ಅಂತಾನೆ ಹೇಳ್ಬೋದು ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ. ಇದ್ರದ್ದು ಪೊಲೀಸ್ ವೆರಿಫಿಕೇಶನ್ ಇದು ಆಲ್ಮೋಸ್ಟ್ ತುಂಬಾ ದಿನ ತಾಣ್ತಿತ್ತು, ವೀಕ್ ಕಟ್ಲೆ 4 days 3 ಆ ಥರ ಎಲ್ಲ ತೊಗೊಳ್ತಿತ್ತು. ಈಗ ನಿಮಗೆ 1 ಡೇಲಿ ಅವತ್ತು ಬಂದ್ಬಿಟ್ಟು ಅದೆಲ್ಲ ಮಾಡಿ ಒಂದು 24 ಗಂಟೆ ಒಳಗಡೆ ಎಲ್ಲ ಅದರೊಳಗಡೆ ನಿಮ್ಮ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಅಪ್ರೂವಲ್ ಕೂಡ ಅಲ್ಲಿಗೆ ಹೋಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಈಗೆಲ್ಲ ಒಳ್ಳೊಳ್ಳೆ ಇದು ಡಿಜಿಟಲ್ ಇವಾಗಿರೋದ್ರಿಂದ ಇದೆಲ್ಲ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಒಬ್ಬ ಅಲ್ಲಿ ಹೋದಾಗ ನಿಮ್ಮ ಬಗ್ಗೆ ನಿಮ್ಗೆ ಏನು ಡೀಟೇಲ್ಸ್ ಗೊತ್ತಾಗಲ್ಲ, ಅವ್ರು ಬೇರೆಯವ್ರನ್ನೂ ಕೇಳಕ್ಕೆ ಹೋಗಲ್ಲ. ಅವರೇ ಮನೆಗೆ ಬಂದಾಗ ಪ್ರತಿಯೊಂದು ವಿಚಾರಿಸಿದಾಗ ಅಕ್ಕಪಕ್ಕದಲ್ಲಿರೋದೆಲ್ಲ ಇದು ಮಾಡಿದಾಗ ಒಳ್ಳೆ ವ್ಯಕ್ತಿಗಳಿಗೆ ಪ್ರಾಪರ್ ಇದಾಗಿದ್ದಾಗ ಏನು ಕೇಸ್ ಇಲ್ಲದೆ ಇದ್ದರು ಅಂಥ ವ್ಯಕ್ತಿಗಳಿಗೆಲ್ಲ ತುಂಬ ಜನಗಳು ಫಾಲ್ಸ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡಿ ಏನೇನೋ ಮಾಡ್ಕೊಂಡ್ಬಿಟ್ಟು ಡಾಕ್ಯುಮೆಂಟ್ ಇದು ಪಾಸ್ಪೋರ್ಟ್ ಮಾಡಿಸ್ಕೊಂಡು ಎಲ್ಲೆಲ್ಲ ಹೋಗ್ತಾ ಇರ್ತಾರೆ. ಹಾಗಾಗಿ ಅಂಥವ್ರಿಗೆಲ್ಲ ಕಡಿವಾಣ ಅಂತ ಅನ್ಬಿಡೋದು. ಒಳ್ಳೆಯವರಿಗೆಲ್ಲ ಬೇಗನೆ ಯಾರ್ಯಾರು ನಿಮ್ಮ ಒಳ್ಳೆ ಕೆಲಸಗಳಿಗೆ ಏನೇನು ಪಾಸ್ಪೋರ್ಟ್ ಪ್ರತಿಯೊಬ್ಬರು ಮಾಡಿಸ್ಲೇಬೇಕೆಲ್ಲ ಗ್ರಾಜ್ಯುಯೇಟ್ ಆದಮೇಲೆ, ಅಥವಾ ಯಾರೇ ಆಗಲಿ ಎಲ್ಲೇ ನೀವು ಬೇರೆ ಪ್ಲೇಸಿಗೆ ಪಾಸ್ಪೋರ್ಟ್ ನೀವು ಇಂಡಿಯನ್ ಇದಾಗಿದ್ರೆ ಪಾಸ್ಪೋರ್ಟ್ ಇರೋದು ತುಂಬಾನೇ ಉತ್ತಮ. ಪ್ರತಿಯೊಬ್ಬರು ಯಾರೇ ಅಗ್ರಿಕಲ್ಚರಿಂದ ಹಿಡಿದು ಏನೇ ಕೆಲಸ ಮಾಡ್ತಾ ಇರಲಿ ಪ್ರತಿಯೊಬ್ಬರಿಗೂ ನಿಮಗೆ ಪಾಸ್ಪೋರ್ಟ್ ಇರಲೇಬೇಕು. ಹಾಗಾಗಿ ಒಂದು ನ್ಯೂ ರೂಲ್ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಇದು ಏನು ರೂಲ್ಸ್, ಏನು ಯಾವ್ಯಾವ ಥರ ಬರ್ತಾರೆ, ಏನೇನು ಚೆಕ್ ಮಾಡ್ತಾರೆ ಅನ್ನೋದೊಂದು ನ್ಯೂ ರೂಲ್ಸು ಈಗಿಂದ 2026 ಇಂದ ಸ್ಟಾರ್ಟ್ ಆಗಿದೆ. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.